ಮೂಡಾದ ಮಾಜಿ ಆಯುಕ್ತನಿಗೆ ಸರ್ಕಾರ ಬಿಗ್ ಗಿಫ್ಟ್ ಕೊಟ್ಟಿದೆ. ರಿಪಬ್ಲಿಕನದಲ್ಲಿ ಎಕ್ಸ್ಕ್ಲೂಸಿವ್ ಫಾಲೋ ಹಾವೇರಿ ವಿವಿ ಕುಲ ಸಚಿವರಾಗಿ ಮಾಜಿ ಮೂಡಾ ಆಯುಕ್ತ ಹಾವೇರಿ ವಿವಿ ಆಯುಕ್ತರಾಗಿ ಜಿಟಿ ದಿನೇಶ್ ಕುಮಾರ್. ಸ್ಥಳ ನಿರೀಕ್ಷೆಯಲ್ಲಿದ್ದ ಕೆಎಸ್ ಅಧಿಕಾರಿಗೆ ಭರ್ಜರಿ ಉಡುಗೊರೆ ಸರ್ಕಾರದಿಂದ. ಮೂಡಾ ಹಗರಣದಲ್ಲಿ ಗಂಭೀರ ಆರೋಪವನ್ನ ದಿನೇಶ್ ಎದುರಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರದಿಂದ ಭರ್ಜರಿ ಗಿಫ್ಟ್. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನು ಎದುರಿಸಿರುವಂತಹ ದಿನೇಶ್ ಎಲ್ಲಿ ಸ್ಥಳ ನಿಗದಿಯಾಗುತ್ತೆ, ಎಲ್ಲಿ ತೋರಿಸಬಹುದು ಸರ್ಕಾರ ಅಂತ ಬಹಳ ಕಾತರದಿಂದ ದಿನೇಶ್ ಕಾಯ್ತಾ ಇದ್ರು. ಸದ್ಯ ಸರ್ಕಾರದಿಂದ ಒಂದು ಗಿಫ್ಟ್ ಸಿಕ್ಕಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ. ವಿನೋದ್, ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಆರೋಪ ಎದುರಿಸಿರುವಂತಹ ದಿನೇಶ್ ಅವರಿಗೆ ಭರ್ಜರಿ ಗಿಫ್ಟ್ ಸರ್ಕಾರದಿಂದ. ಯಾವ ಸಂದೇಶ, ಸರ್ಕಾರ ಏನೇ ಆದೇಶ ಕೊಟ್ಟರು ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಡವಟ್ಟಿನ ಮೇಲೆ ಎಡವಟ್ಟು ಆಗ್ತಾ ಇದೆಯಾ ಹೇಗೆ ಅಂತ? ನಿಜಕ್ಕೂ ಕೂಡ ಏನು ಮೂಡಾ ವಿಚಾರದಲ್ಲಿ ಈ ಹಿಂದೆ ಏನು ಮೂಡಾ ಆಯುಕ್ತರಾಗಿದ್ದಂತಹ ಜಿಟಿ ದಿನೇಶ್ ಕುಮಾರ್ ಅವರಿಗೆ ಸಾಕಷ್ಟು ಗಂಭೀರವಾದಂತಹ ಆರೋಪಗಳು ಕೇಳಿಬಂದಿತ್ತು. 50-50 ಅನುಪಾತದಲ್ಲಿ ಸಾಕಷ್ಟು ನಿವೇಶನಗಳನ್ನ ಅಕ್ರಮವಾಗಿ ಪರಭಾರ ಮಾಡಿದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪಗಳು ಕೇಳಿಬಂದಿತ್ತು. ಈ ಬಗ್ಗೆ ಶಾಸಕ ಶ್ರೀವತ್ಸ ಕೂಡ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಮೊದಲಿಗೆ ಅವರ ಆಗ್ರಹ ಆಗಿದ್ದೆ ಜಿಟಿ ದಿನೇಶ್ ಕುಮಾರ್ ಅವರನ್ನ ಮೊದಲಿಗೆ ಸಸ್ಪೆಂಡ್ ಮಾಡಿ ಅವರ ವಿರುದ್ಧ ಕ್ರಿಮಿನಲ್ ಕೇಸನ್ನ ದಾಖಲೆ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ರು. ಯಾವಾಗ ಈ ಮೂಡಾ ಹಗರಣ ಹೊರಗೆ ಬಂತು, ಬೈರತಿ ಸುರೇಶ್ ಅವರು ಮೈಸೂರಿಗೆ ಬರ್ತಾರೆ, ಸಭೆಯನ್ನ ಮಾಡಿ ಅವರ ವರ್ಗಾವಣೆ ಮಾಡ್ತಾರೆ ಹೊರತು ಯಾವುದೇ ಸ್ಥಳವನ್ನ ತೋರಿಸಿರೋದಿಲ್ಲ. ಈಗಾಗಲೇ ಏನೋ ತನಿಖೆ ನಡೀತಾ ಇದೆ. ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಈಗಾಗಲೇ ಹಾವೇರಿಯ ವಿವಿಯ ಕುಲ ಸಚಿವರಾಗಿ ಈಗಾಗಲೇ ಮೂಡಾ ಆಯುಕ್ತರಾಗಿದ್ದಂತಹ ಕೆಎಸ್ ಅಧಿಕಾರಿ ಜಿಟಿ ದಿನೇಶ್ ಕುಮಾರ್ ಅವರನ್ನ ವರ್ಗಾವಣೆ ಮಾಡಿದ್ದಾರೆ. ಸೊ ಈ ಮೂಲಕವಾಗಿ ಯಾವ ರೀತಿಯಾದಂತಹ ಸಂದೇಶವನ್ನು ಕೊಡಕ್ಕೆ ಹೊರಟಿದ್ದೀರಿ ಸರ್ಕಾರ ಅನ್ನೋದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಅವ್ರ ಮೇಲೆ ಸಾಕಷ್ಟು ಅಕ್ರಮ ಮಾಡಿರೋದಕ್ಕೆ ಸಾಕಷ್ಟು ಆರೋಪಗಳಿದೆ. ಎಲ್ಲೋ ಒಂದು ಕಡೆ ಅವರನ್ನ ರಕ್ಷಣೆ ಮಾಡ್ತಾ ಇದೆಯಾ ಸರ್ಕಾರ ಅನ್ನೋದು ಈ ಒಂದು ಏನೋ ಆದೇಶ ಮಾತ್ರ ವರ್ಗಾವಣೆ ಮಾಡಿರುವ ಆದೇಶದಲ್ಲಿ ಸಾಕಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದಿನೇಶ್ ಅವರನ್ನ ಏನೋ ರಕ್ಷಣೆ ಮಾಡೋದಕ್ಕೆ ಮುಂದಾಗ್ತಾ ಇದೆ ಸರ್ಕಾರ ಅನ್ನೋ ಬಗ್ಗೆ ಈಗಾಗಲೇ ಸಾರ್ವಜನಿಕರಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಈಗಾಗಲೇ ಅವ್ರಿಗೆ ವರ್ಗಾವಣೆ ಆಗಿದೆ. ಈಗಾಗಲೇ ಅವರು ಅಧಿಕಾರ ಸ್ವೀಕರಿಸುವಂತಹ ಸಾಧ್ಯತೆ ಇವತ್ತು ಇರುವಂತದ್ದು. ಸೊ ಮುಂದಿನ ಈ ವಿಚಾರವನ್ನು ಇಟ್ಕೊಂಡು ಬಿಜೆಪಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸೊ ಯಾವ ರೀತಿಯಾದಂತಹ ಹೋರಾಟವನ್ನು ಮಾಡುತ್ತೆ ಸರ್ಕಾರದ ವಿರುದ್ಧ ಇರ್ಬೋದು, ದಿನೇಶ್ ಅವರ ವಿರುದ್ಧ ಇರ್ಬೋದು, ಮೂಡಾ ಉಳಿಸುವಂತಹ ವಿಚಾರದಲ್ಲಿ ಯಾವೆಲ್ಲ ಹೋರಾಟಗಳಾಗ್ತವೆ, ಜೊತೆಗೆ ಅವರ ವಿರುದ್ಧ ಹೇಳಿ ಬಂದಿರುವಂತಹ ಆರೋಪಕ್ಕೆ ಸರ್ಕಾರ ಈ ರೀತಿಯಾದಂತಹ ಉತ್ತರ ಕೊಡ್ತಿಲ್ಲ ಅಂದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮೂಡಾದ ಮಾಜಿ ಆಯುಕ್ತನಿಗೆ ಸರ್ಕಾರ ಬಿಗ್ ಗಿಫ್ಟ್ ಕೊಟ್ಟಿದೆ. ರಿಪಬ್ಲಿಕನದಲ್ಲಿ ಎಕ್ಸ್ಕ್ಲೂಸಿವ್ ಫಾಲೋ ಹಾವೇರಿ ವಿವಿ ಕುಲ ಸಚಿವರಾಗಿ ಮಾಜಿ ಮೂಡಾ ಆಯುಕ್ತ ಹಾವೇರಿ ವಿವಿ ಆಯುಕ್ತರಾಗಿ ಜಿಟಿ ದಿನೇಶ್ ಕುಮಾರ್. ಸ್ಥಳ ನಿರೀಕ್ಷೆಯಲ್ಲಿದ್ದ ಕೆಎಸ್ ಅಧಿಕಾರಿಗೆ ಭರ್ಜರಿ ಉಡುಗೊರೆ ಸರ್ಕಾರದಿಂದ. ಮೂಡಾ ಹಗರಣದಲ್ಲಿ ಗಂಭೀರ ಆರೋಪವನ್ನ ದಿನೇಶ್ ಎದುರಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರದಿಂದ ಭರ್ಜರಿ ಗಿಫ್ಟ್. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನು ಎದುರಿಸಿರುವಂತಹ ದಿನೇಶ್ ಎಲ್ಲಿ ಸ್ಥಳ ನಿಗದಿಯಾಗುತ್ತೆ, ಎಲ್ಲಿ ತೋರಿಸಬಹುದು ಸರ್ಕಾರ ಅಂತ ಬಹಳ ಕಾತರದಿಂದ ದಿನೇಶ್ ಕಾಯ್ತಾ ಇದ್ರು. ಸದ್ಯ ಸರ್ಕಾರದಿಂದ ಒಂದು ಗಿಫ್ಟ್ ಸಿಕ್ಕಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ. ವಿನೋದ್, ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಆರೋಪ ಎದುರಿಸಿರುವಂತಹ ದಿನೇಶ್ ಅವರಿಗೆ ಭರ್ಜರಿ ಗಿಫ್ಟ್ ಸರ್ಕಾರದಿಂದ. ಯಾವ ಸಂದೇಶ, ಸರ್ಕಾರ ಏನೇ ಆದೇಶ ಕೊಟ್ಟರು ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಡವಟ್ಟಿನ ಮೇಲೆ ಎಡವಟ್ಟು ಆಗ್ತಾ ಇದೆಯಾ ಹೇಗೆ ಅಂತ? ನಿಜಕ್ಕೂ ಕೂಡ ಏನು ಮೂಡಾ ವಿಚಾರದಲ್ಲಿ ಈ ಹಿಂದೆ ಏನು ಮೂಡಾ ಆಯುಕ್ತರಾಗಿದ್ದಂತಹ ಜಿಟಿ ದಿನೇಶ್ ಕುಮಾರ್ ಅವರಿಗೆ ಸಾಕಷ್ಟು ಗಂಭೀರವಾದಂತಹ ಆರೋಪಗಳು ಕೇಳಿಬಂದಿತ್ತು. 50-50 ಅನುಪಾತದಲ್ಲಿ ಸಾಕಷ್ಟು ನಿವೇಶನಗಳನ್ನ ಅಕ್ರಮವಾಗಿ ಪರಭಾರ ಮಾಡಿದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪಗಳು ಕೇಳಿಬಂದಿತ್ತು. ಈ ಬಗ್ಗೆ ಶಾಸಕ ಶ್ರೀವತ್ಸ ಕೂಡ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಮೊದಲಿಗೆ ಅವರ ಆಗ್ರಹ ಆಗಿದ್ದೆ ಜಿಟಿ ದಿನೇಶ್ ಕುಮಾರ್ ಅವರನ್ನ ಮೊದಲಿಗೆ ಸಸ್ಪೆಂಡ್ ಮಾಡಿ ಅವರ ವಿರುದ್ಧ ಕ್ರಿಮಿನಲ್ ಕೇಸನ್ನ ದಾಖಲೆ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ರು. ಯಾವಾಗ ಈ ಮೂಡಾ ಹಗರಣ ಹೊರಗೆ ಬಂತು, ಬೈರತಿ ಸುರೇಶ್ ಅವರು ಮೈಸೂರಿಗೆ ಬರ್ತಾರೆ, ಸಭೆಯನ್ನ ಮಾಡಿ ಅವರ ವರ್ಗಾವಣೆ ಮಾಡ್ತಾರೆ ಹೊರತು ಯಾವುದೇ ಸ್ಥಳವನ್ನ ತೋರಿಸಿರೋದಿಲ್ಲ. ಈಗಾಗಲೇ ಏನೋ ತನಿಖೆ ನಡೀತಾ ಇದೆ. ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಈಗಾಗಲೇ ಹಾವೇರಿಯ ವಿವಿಯ ಕುಲ ಸಚಿವರಾಗಿ ಈಗಾಗಲೇ ಮೂಡಾ ಆಯುಕ್ತರಾಗಿದ್ದಂತಹ ಕೆಎಸ್ ಅಧಿಕಾರಿ ಜಿಟಿ ದಿನೇಶ್ ಕುಮಾರ್ ಅವರನ್ನ ವರ್ಗಾವಣೆ ಮಾಡಿದ್ದಾರೆ. ಸೊ ಈ ಮೂಲಕವಾಗಿ ಯಾವ ರೀತಿಯಾದಂತಹ ಸಂದೇಶವನ್ನು ಕೊಡಕ್ಕೆ ಹೊರಟಿದ್ದೀರಿ ಸರ್ಕಾರ ಅನ್ನೋದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಅವ್ರ ಮೇಲೆ ಸಾಕಷ್ಟು ಅಕ್ರಮ ಮಾಡಿರೋದಕ್ಕೆ ಸಾಕಷ್ಟು ಆರೋಪಗಳಿದೆ. ಎಲ್ಲೋ ಒಂದು ಕಡೆ
ಅವರನ್ನ ರಕ್ಷಣೆ ಮಾಡ್ತಾ ಇದೆಯಾ ಸರ್ಕಾರ ಅನ್ನೋದು ಈ ಒಂದು ಏನೋ ಆದೇಶ ಮಾತ್ರ ವರ್ಗಾವಣೆ ಮಾಡಿರುವ ಆದೇಶದಲ್ಲಿ ಸಾಕಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದಿನೇಶ್ ಅವರನ್ನ ಏನೋ ರಕ್ಷಣೆ ಮಾಡೋದಕ್ಕೆ ಮುಂದಾಗ್ತಾ ಇದೆ ಸರ್ಕಾರ ಅನ್ನೋ ಬಗ್ಗೆ ಈಗಾಗಲೇ ಸಾರ್ವಜನಿಕರಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಈಗಾಗಲೇ ಅವ್ರಿಗೆ ವರ್ಗಾವಣೆ ಆಗಿದೆ, ಈಗಾಗಲೇ ಅವರು ಅಧಿಕಾರ ಸ್ವೀಕರಿಸುವಂತಹ ಸಾಧ್ಯತೆ ಇವತ್ತು ಇರುವಂತದ್ದು. ಸೊ ಮುಂದಿನ ಈ ವಿಚಾರವನ್ನು ಇಟ್ಕೊಂಡು ಬಿಜೆಪಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸೊ ಯಾವ ರೀತಿಯಾದಂತಹ ಹೋರಾಟವನ್ನು ಮಾಡುತ್ತೆ, ಸರ್ಕಾರದ ವಿರುದ್ಧ ಇರ್ಬೋದು, ದಿನೇಶ್ ಅವರ ವಿರುದ್ಧ ಇರ್ಬೋದು, ಕೂಡ ಉಳಿಸುವಂತಹ ವಿಚಾರದಲ್ಲಿ ಯಾವೆಲ್ಲ ಹೋರಾಟಗಳಾಗ್ತವೆ, ಜೊತೆಗೆ ಅವರ ವಿರುದ್ಧ ಹೇಳಿ ಬಂದಿರುವಂತಹ ಆರೋಪಕ್ಕೆ ಸರ್ಕಾರ ಈ ರೀತಿಯಾದಂತಹ ಉತ್ತರ ಕೊಡ್ತಿಲ್ಲ ಅಂದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮೂಡಾದ ಮಾಜಿ ಆಯುಕ್ತನಿಗೆ ಸರ್ಕಾರ ಬಿಗ್ ಗಿಫ್ಟ್ ಕೊಟ್ಟಿದೆ. ರಿಪಬ್ಲಿಕನದಲ್ಲಿ ಎಕ್ಸ್ಕ್ಲೂಸಿವ್ ಫಾಲೋ ಹಾವೇರಿ ವಿವಿ ಕುಲ ಸಚಿವರಾಗಿ ಮಾಜಿ ಮೂಡಾ ಆಯುಕ್ತ ಹಾವೇರಿ ವಿವಿ ಆಯುಕ್ತರಾಗಿ ಜಿಟಿ ದಿನೇಶ್ ಕುಮಾರ್. ಸ್ಥಳ ನಿರೀಕ್ಷೆಯಲ್ಲಿದ್ದ ಕೆಎಸ್ ಅಧಿಕಾರಿಗೆ ಭರ್ಜರಿ ಉಡುಗೊರೆ ಸರ್ಕಾರದಿಂದ. ಮೂಡಾ ಹಗರಣದಲ್ಲಿ ಗಂಭೀರ ಆರೋಪವನ್ನ ದಿನೇಶ್ ಎದುರಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರದಿಂದ ಭರ್ಜರಿ ಗಿಫ್ಟ್. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನು ಎದುರಿಸಿರುವಂತಹ ದಿನೇಶ್ ಎಲ್ಲಿ ಸ್ಥಳ ನಿಗದಿಯಾಗುತ್ತೆ, ಎಲ್ಲಿ ತೋರಿಸಬಹುದು ಸರ್ಕಾರ ಅಂತ ಬಹಳ ಕಾತರದಿಂದ ದಿನೇಶ್ ಕಾಯ್ತಾ ಇದ್ರು. ಸದ್ಯ ಸರ್ಕಾರದಿಂದ ಒಂದು ಗಿಫ್ಟ್ ಸಿಕ್ಕಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ. ವಿನೋದ್, ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಆರೋಪ ಎದುರಿಸಿರುವಂತಹ ದಿನೇಶ್ ಅವರಿಗೆ ಭರ್ಜರಿ ಗಿಫ್ಟ್ ಸರ್ಕಾರದಿಂದ. ಯಾವ ಸಂದೇಶ, ಸರ್ಕಾರ ಏನೇ ಆದೇಶ ಕೊಟ್ಟರು ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಡವಟ್ಟಿನ ಮೇಲೆ ಎಡವಟ್ಟು ಆಗ್ತಾ ಇದೆಯಾ ಹೇಗೆ ಅಂತ? ನಿಜಕ್ಕೂ ಕೂಡ ಏನು ಮೂಡಾ ವಿಚಾರದಲ್ಲಿ ಈ ಹಿಂದೆ ಏನು ಮೂಡಾ ಆಯುಕ್ತರಾಗಿದ್ದಂತಹ ಟಿ ದಿನೇಶ್ ಕುಮಾರ್ ಅವರಿಗೆ ಸಾಕಷ್ಟು ಗಂಭೀರವಾದಂತಹ ಆರೋಪಗಳು ಕೇಳಿ ಬಂದಿತ್ತು. 50-50 ಅನುಪಾತದಲ್ಲಿ ಸಾಕಷ್ಟು ನಿವೇಶನಗಳನ್ನ ಅಕ್ರಮವಾಗಿ ಪರಭಾರ ಮಾಡಿದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪಗಳು ಕೇಳಿ ಬಂದಿತ್ತು. ಈ ಬಗ್ಗೆ ಶಾಸಕ ಶ್ರೀವತ್ಸ ಕೂಡ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಮೊದಲಿಗೆ ಅವರ ಆಗ್ರಹ ಆಗಿದ್ದೆ ಟಿ ದಿನೇಶ್ ಕುಮಾರ್ ಅವ್ರನ್ನ ಏನೋ ಅವರನ್ನ ಮೊದಲಿಗೆ ಸಸ್ಪೆಂಡ್ ಮಾಡಿ ಅವರ ವಿರುದ್ಧ ಕ್ರಿಮಿನಲ್ ಕೇಸನ್ನ ದಾಖಲೆ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ರು. ಯಾವಾಗ ಈ ಮೂಡಾ ಹಗರಣ ಹೊರಗೆ ಬಂತು, ಬೈರತಿ ಸುರೇಶ್ ಅವರು ಮೈಸೂರಿಗೆ ಬರ್ತಾರೆ, ಸಭೆಯನ್ನ ಮಾಡಿ ಅವರ ವರ್ಗಾವಣೆ ಮಾಡ್ತಾರೆ ಹೊರತು ಯಾವುದೇ ಸ್ಥಳವನ್ನ ತೋರಿಸಿರೋದಿಲ್ಲ. ಈಗಾಗಲೇ ಏನೋ ತನಿಖೆ ನಡೀತಾ ಇದೆ. ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಈಗಾಗಲೇ ಹಾವೇರಿಯ ವಿವಿಯ ಕುಲ ಸಚಿವರಾಗಿ ಈಗಾಗಲೇ ಮೂಡಾ ಆಯುಕ್ತರಾಗಿದ್ದಂತಹ ಕೆಎಸ್ ಅಧಿಕಾರಿ ಜಿಟಿ ದಿನೇಶ್ ಕುಮಾರ್ ಅವರನ್ನ ವರ್ಗಾವಣೆ ಮಾಡಿದ್ದಾರೆ. ಸೊ ಈ ಮೂಲಕವಾಗಿ ಯಾವ ರೀತಿಯಾದಂತಹ ಸಂದೇಶವನ್ನು ಕೊಡಕ್ಕೆ ಹೊರಟಿದ್ದೀರಿ ಸರ್ಕಾರ ಅನ್ನೋದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಅವ್ರ ಮೇಲೆ ಸಾಕಷ್ಟು ಅಕ್ರಮ ಮಾಡಿರೋದಕ್ಕೆ ಸಾಕಷ್ಟು ಆರೋಪಗಳಿದೆ. ಎಲ್ಲ ಒಂದು ಕಡೆ ಅವರನ್ನ ರಕ್ಷಣೆ ಮಾಡ್ತಾ ಇದೆಯಾ ಸರ್ಕಾರ ಅನ್ನೋದು ಈ ಒಂದು ಏನೋ ಆದೇಶ ಮಾತ್ರ ವರ್ಗಾವಣೆ ಮಾಡಿರುವ ಆದೇಶದಲ್ಲಿ ಸಾಕಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದಿನೇಶ್ ಅವರನ್ನ ಏನೋ ರಕ್ಷಣೆ ಮಾಡೋದಕ್ಕೆ ಮುಂದಾಗ್ತಾ ಇದೆ ಸರ್ಕಾರ ಅನ್ನೋ ಬಗ್ಗೆ ಈಗಾಗಲೇ ಸಾರ್ವಜನಿಕರಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಈಗಾಗಲೇ ಅವ್ರಿಗೆ ವರ್ಗಾವಣೆ ಆಗಿದೆ, ಈಗಾಗಲೇ ಅವರು ಅಧಿಕಾರ ಸ್ವೀಕರಿಸುವಂತಹ ಸಾಧ್ಯತೆ ಇವತ್ತು ಇರುವಂತದ್ದು. ಸೊ ಮುಂದಿನ ಈ ವಿಚಾರವನ್ನು ಇಟ್ಕೊಂಡು ಬಿಜೆಪಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸೊ ಯಾವ ರೀತಿಯಾದಂತಹ ಹೋರಾಟವನ್ನು ಮಾಡುತ್ತೆ, ಸರ್ಕಾರದ ವಿರುದ್ಧ ಇರ್ಬೋದು, ದಿನೇಶ್ ಅವರ ವಿರುದ್ಧ ಇರ್ಬೋದು, ಮೂಡಾ ಉಳಿಸುವಂತಹ ವಿಚಾರದಲ್ಲಿ ಯಾವೆಲ್ಲ ಹೋರಾಟಗಳಾಗ್ತವೆ, ಜೊತೆಗೆ ಅವರ ವಿರುದ್ಧ ಹೇಳಿ ಬಂದಿರುವಂತಹ ಆರೋಪಕ್ಕೆ ಸರ್ಕಾರ ಈ ರೀತಿಯಾದಂತಹ ಉತ್ತರ ಕೊಡ್ತಿಲ್ಲ ಅಂದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.